ವೆಂಕಟೇಶ್ ಬ್ರದರ್, ಪ್ರೈಸ್ ಗಾಡ್. ನಿಮ್ಮ ಕಣ್ಮುಂದೆ ನೋಡಿದ್ರೆ ಏನಾಯಿತು ಸ್ಟೇಜ್ ಮೇಲೆ, ಕರೆಕ್ಟಾ? ಅವರು ಕೂಡ ಹಾರ್ಟಿಗೆ ಸ್ಟಂಟ್ ಹಾಕಿದ್ದಾರೆ, ಬಟ್ ನೋವು ಮೇಲೆ ಬಂದರು. ಬಟ್ ಈಗ ಯಾವ ನೋವು ಇಲ್ಲ. ಈ ಅಮ್ಮನಿಗೆ 7 ತಿಂಗಳು ಮಾತಾಡೋಕ್ಕಾಗ್ತಿಲ್ಲ, ಮಾತು 4 ಕೂಡ ಓಪನ್ ಆಯಿತು. ಬಟ್ ಈಗ ನೀವು ಕಣ್ಣಾರು ನೋಡಿದಿರಿ, ಕರೆಕ್ಟ್. ಬಟ್ ಈಗ ಅದೆಲ್ಲ ನೋಡಿದ್ಮೇಲೆ ನೀವೇನಂತ ಕಲ್ಪ್ ಮಾಡ್ಕೊಂಡಿದ್ದೀರಿ? ಅವ್ರು ಯಾವ್ದ ಮೇಲೆ ಗೊತ್ತೋ ಗುಣ ಆಗಿದ್ದು? ಯಾವುದ್ರ ಮೇಲೆ ಗೊತ್ತವ್ರು ಗುಣ ಆಗಿದ್ದು? ಇವತ್ತು ವಾಕ್ಯ ಕೇಳಿಸ್ಕೊಂಡ್ರು. ಯೇಸುವನ್ನು ಯಾರು ನಂಬಿದಾರೋ ರೋಗ ಸ್ವಿಚ್ ಆಫ್ ಆಗಿದೆ, ರೋಗ ಸ್ವಿಚ್ ಆಫ್ ಆಗಿದೆ, ಕರೆಕ್ಟ್. ಕಣ್ಮುಚ್ಚಿ ಬದ, ನಾನು ಹೇಳಿದ ಮಾತ್ರ ಕಲ್ಪ್ ಮಾಡ್ಕೊಳ್ಳಿ ಅಷ್ಟೇ, ನಾವು ಹೇಳಿದ ಮಾತ್ರ ಕಲ್ಪ್ ಮಾಡ್ಕೊಳ್ಳಿ ಅಷ್ಟೇ. ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಮಗನೇ ನೀನು ನನ್ನೊಬ್ಬನ ಆರಾಧನೆ ಮಾಡೋದಾದರೆ ನಾನು ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸೋದು ಮಾತ್ರ ಅಲ್ಲ, ನಿನ್ನ ರೋಗದ ಸ್ವಿಚ್ಚನ್ನು ಇವತ್ತೇ ಆಫ್ ಮಾಡಿಬಿಡ್ತೇನೆ. ಕಣ್ಮುಚ್ಚಿ ನಾನು ಹೇಳ್ಕೊಟ್ಟಂಗೆ ಹೇಳಿ, ಯೇಸುವೆ ನಾನು ನಿಮ್ಮನ್ನು ನನ್ನ ರಕ್ಷಕರಾಗಿ ನನ್ನ ಪ್ರಭುವಾಗಿ ಸ್ವೀಕರಿಸಿಕೊಂಡು ನಿಮ್ಮೊಬ್ಬರನ್ನೇ ಆರಾಧಿಸುತ್ತೇನೆ. ಯೇಸುವೆ, ನಾನು ಈ ಕಾರ್ಯವನ್ನು ಮಾಡಲು ನಿರ್ಧರಿಸುವಾಗ ನನ್ನ ಅನ್ನಪಾನಗಳನ್ನು ಆಶೀರ್ವದಿಸಿದಿರಿ, ನನ್ನ ರೋಗದ ಸ್ವಿಚ್ಚನ್ನು ಆಫ್ ಮಾಡಿದ್ದೀರಿ. ಥ್ಯಾಂಕ್ ಯು ಫಾದರ್, ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಈ ಮಗನ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ ಎಲ್ಲ ರೋಗದ ದುರಾತ್ಮನೆ ಯೇಸು ನಾಮದಲ್ಲಿ ಕಾಮೆಂಟ್ ಮಾಡ್ತಿದ್ದಾನೆ. ಈ ಮಗನು ಈಗ ಬಾಯಿ ತೆಗೆದು ಯೇಸು ಒಬ್ಬರನ್ನು ಆರಾಧಿಸ್ತೇನೆ ಎಂಬುದಾಗಿ ನಿವೇದನೆ ಮಾಡಿರೋದ್ರಿಂದ ನನ್ನ ಡ್ಯಾಡಿ ಆಲ್ರೆಡಿ ವಾಗ್ದಾನ ಮಾಡಿದ್ದಾರೆ ಒಡಂಬಡಿಕೆ ಅಡಿಯಲ್ಲಿ, ರೋಗದ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟಿದ್ದೇನೆ ಎಂಬುದಾಗಿ. ಯಸ್ ಲಾರ್ಡ್, ಇನ್ ದ ನೇಮ್ ಆಫ್ ಜೀಸಸ್. ಈ ಮಗನ ಶರೀರದಲ್ಲಿ ಯಾವುದೆಲ್ಲ ರೋಗಗಳು ಈ ಮಗನ ಶರೀರದಲ್ಲಿ ಉಪದ್ರವ ಕೊಡ್ತಾ ಇದೆಯೋ, ಇನ್ ದ ನೇಮ್ ಆಫ್ ಜೀಸಸ್ ಆ ರೋಗದ ಸ್ವಿಚ್ ಯೇಸು ನಾಮದಲ್ಲಿ ಆಫ್ ಆಗಿದೆ. ಈ ಮಗನ ಶರೀರದಲ್ಲಿ ಒಂದೊಂದು ಅಂಗಗಳು ಜೀವನ ಪಡೆದುಕೊಳ್ಳುವಂತಾಗಲಿ ಬಿಟ್ಟುಬಿಡಮ್ಮ. ಥ್ಯಾಂಕ್ ಯು ಫಾದರ್, ನಾನು ಡಿಕ್ಲೇರ್ ಮಾಡ್ತಿದ್ದೇನೆ. ಕಣ್ಮುಚ್ಚಿ. ಥ್ಯಾಂಕ್ ಯು ಲಾರ್ಡ್. ಈ ಮಗನಿಗೆ ನೀವೇ ಶಕ್ತಿಯಾಗಿದ್ದೀರಿ, ನೀವೇ ಶಕ್ತಿಯಾಗಿ ನಾವು ನೋಡಿದ್ದೇವೆ. ಇಬ್ಬರು ಆ ಕಡೆ ಈ ಕಡೆ ನಿಂತು ನಡಿಬೇಕು, ಬಟ್ ಆದರೆ ಯೇಸುವೆ ಈ ಮಗನಲ್ಲಿ ನೀವಿದ್ದೀರಿ, ಈ ಮಗನ ಹೃದಯದಲ್ಲಿ ನೀವಿರೋದ್ರಿಂದ ಈ ಮಗನನ್ನು ನೀವೇ ಎದ್ದು ನಡೆಸಲು ನೀವೇ ಶಕ್ತಿಯಾಗಿದ್ದೀರಿ. ನಾನು ಡಿಕ್ಲೇರ್ ಮಾಡ್ತಿದ್ದೇನೆ, ಈ ಮಗನ ಶರೀರದಲ್ಲಿ ಇದುವರೆಗೂ ಇದ್ದಂತಹ ರೋಗದ ದುರಾತ್ಮನೆ ಇನ್ನೆಂದಿಗೂ ರೋಗವನ್ನು ಚಲಾಯಿಸಿದಂತೆ, ಅಧಿಕಾರ ಚಲಾಯಿಸಿದಂತೆ ಯೇಸು ನಾಮದಲ್ಲಿ ಈ ಮಗನ ಶರೀರದಿಂದ ಬುಡ ಸಮೇತ ಕಿತ್ತುಕೊಂಡು ಹೊರಗಡೆ ಬಾ. ಇನ್ನೊಂದ್ಸಲ ಈ ಮಗನ ಶರೀರ ಪ್ರವೇಶ ಮಾಡದಂತೆ ರೋಗದ ಸ್ವಿಚ್ ಆಲ್ರೆಡಿ ಆಫ್ ಆಗಿದೆ. ಥ್ಯಾಂಕ್ ಯು ಲಾರ್ಡ್. ಈ ಮಗನಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಆಪರೇಷನ್ ಆಗಿರುವಂಥ ಭಾಗ ಕೂಡ ಥ್ಯಾಂಕ್ ಯು ಲಾರ್ಡ್, ಎಲ್ಲ ಸಂಪೂರ್ಣ ಡ್ರೈ ಆಗಿರುವುದಕ್ಕಾಗಿ ಸ್ತೋತ್ರ. ಯಾವುದು ಇನ್ಫೆಕ್ಷನ್ ಆಗಲಿ, ಯಾವ ಅಲರ್ಜಿ ಆಗಲಿ ಅಲ್ಲಿ ಪ್ರವೇಶಿಸಿದಂತೆ ಥ್ಯಾಂಕ್ ಯು ಲಾರ್ಡ್. ಪರ್ಫೆಕ್ಟ್ ಆಗಿ ನೀವು ಸೃಷ್ಟಿ ಮಾಡಿದವಾಗ ಭಾಗ ಯಾವ ರೀತಿ ಇತ್ತು ಅದೇ ರೀತಿ ಆ ಭಾಗ ಈ ಕ್ಷಣದಲ್ಲೇ ಸಂಪೂರ್ಣವಾಗಿ ಡ್ರೈ ಆಗಿರುವುದಕ್ಕಾಗಿ, ಒಣಗಿ ಹೋಗಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಆ ಭಾಗ ಪರ್ಫೆಕ್ಟ್ ಆಗಿ ಯೇಸು ನಾಮದ ಕಾರ್ಯ ಮಾಡ್ತಿರುವುದಕ್ಕಾಗಿ ಸ್ತೋತ್ರ. ಬಾಯ್ ತೆಗೆದಿ ಬ್ರದರ್. ಯೇಸುವೆ ನೀವೇ ನನ್ನ ಶಕ್ತಿಯಾಗಿದ್ದೀರಿ. 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 ಯೇಸುವೆ ನನ್ನ ಶಕ್ತಿಯಾಗಿದ್ದೀರಿ. ಯೇಸುವೆ ನೀವೇ 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 ನನ್ನ ಶಕ್ತಿಯಾಗಿದ್ದೀರಿ.
Thank you, Jesus. Praise you, Jesus. Glory, 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 glory. Yes, brother. Yes, thank you, Jesus. ಬಾಯ್ ತೆಗಿರಿ. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಬಾಯ್ ತೆಗಿರಿ ಬ್ರದರ್. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಗುಡ್ ಬ್ರದರ್. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಬಾಯ್ ತೆಗಿರಿ. ಆ ವಾಕ್ಯ ನಿಮ್ಮನ್ನು ಬಲಪಡಿಸ ಕಣ್ಬಿಟ್ಟು ವಾಕ್ಯ ಹೇಳ್ಕೊಂಡು ವಾಕ್ ಮಾಡಿ. ಆ ವಾಕ್ಯ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಬ್ರದರ್. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಕಣ್ಬಿಡಿ. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ವೆರಿ ಗುಡ್. ಇನ್ನೊಂದು ರೌಂಡ್. Hallelujah. ಚಪ್ಪಲಿ ತೋಡೋಣ ಪ್ರಿಯರು. ಪ್ರೈಸ್ ಗಾಡ್. ಓ ಥ್ಯಾಂಕ್ ಯು ಜೀಸಸ್. ಎಸ್ ಬ್ರದರ್. ಜಸ್ಟ್ ಅದೇ ವಾಕ್ಯ ಹೇಳಿ. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ಇನ್ನೊಂದು ರೌಂಡ್. ಯೇಸುವೆ ನೀವೇ ನನ್ನ ಶಕ್ತಿ ಆಗಿದ್ದೀರಿ. ವೆರಿ ಗುಡ್. Hallelujah. Glory Lord. Thank you Jesus. Hallelujah. Glory Lord. Thank you Jesus. Glory. Oh, beautiful. Thank you Lord. Thank you Jesus. Hallelujah. Glory. Thank you Lord. Thank you Jesus. Praise you Jesus. Hallelujah. ವೆಂಕಟೇಶ್ವರೇ, ಥ್ಯಾಂಕ್ ಗಾಡ್. ಮಧ್ಯಾಹ್ನ ಊಟಕ್ಕೆ ಹೋಗ್ಲ ನೋಡಿದೆ ನಿಮ್ಮನ್ನ. ಈ ಕಡೆ ಒಬ್ರು ಹೆಗಲ ಮೇಲೆ ಕೈ ಇಟ್ಕೊಂಡು ನಡ್ಕೊಂಡು ಹೋದ್ರಿ. ಬಟ್ ಈಗ ನೋಡಿ ಏನ್ ಹೇಳ್ತದ್ರ, ನಿಮ್ಮನ್ನ ಎತ್ಕೊಂಡು ಹೋಗ್ಲಾ. ಪ್ರೈಸ್ ಗಾಡ್. ಜಸ್ಟ್ ಪ್ರಭು ಯೇಸು ಏನ್ ಕಾರ್ಯ ಮಾಡಿದ್ದಾರೆ ವೆಂಕಟೇಶ್ವರ ಜೀವನದಲ್ಲಿ. ಪ್ರೈಸ್ ಗಾಡ್. ಥ್ಯಾಂಕ್ ಗಾಡ್. ಇನ್ಮೇಲೆ ವೆಂಕಟೇಶ್ವರು ಇವರ ಜೀವನದಲ್ಲಿ ರೋಗ ಸ್ವಿಚ್ ಆಫ್ ಆಗಿರೋದು ಮಾತ್ರವಲ್ಲ, ಪ್ರೈಸ್ ಗಾಡ್, ಈ ಮಗನು ಹೋಗಿ ಯಾರಿಗೋಸ್ಕರ ಪ್ರೇಯರ್ ಮಾಡ್ತಾರೋ ಅವ್ರ ಜೀವನದಲ್ಲೂ ಕೂಡ ಯೇಸು ನಾಮದಲ್ಲಿ ಆ ರೋಗದ ಸ್ವಿಚ್ ಆಫ್ ಆಗಿ ಇವರು ಕೂಡ ಪ್ರವಾದಿಯಾಗಿ ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರುವಂಥ ಪ್ರವಾದಿಯಾಗಿದ್ದಾರೆ. ಓ ಎಸ್ ಲಾರ್ಡ್. ಕಣ್ಮುಚ್ಚಿಬದ. ಥ್ಯಾಂಕ್ ಯು ಫಾದರ್. 21 ವರ್ಷಗಳ ಹಿಂದೆ ನನ್ನನ್ನು ಗುಣಪಡಿಸಿ ಇವತ್ತು ಅನೇಕ ರೋಗಿಗಳ ಗುಣಪಡಿಸಲು, ಜನರ ಜೀವಿತ ಬದಲಾಯಿಸಲು ನನ್ನನ್ನು ಯಾವ ಥರ ಉಪಯೋಗಿಸ್ಕೊಳ್ತಾ ಇದ್ದೀರೋ ಅದೇ ರೀತಿ ನನ್ನ ಪ್ರೀತಿಯ ಸಹೋದರ ವೆಂಕಟೇಶ್ ಅವ್ರನ್ನ ಸಂಪೂರ್ಣ ಇವತ್ತು ಗುಣಪಡಿಸಿದ ಮಾತ್ರವಲ್ಲ ಡ್ಯಾಡಿ, ರೋಗದ ಸ್ವಿಚ್ ಆಫ್ ಆಗಿರೋದನ್ನು ಇವರು ಅರ್ಥಕೊಂಡಿದ್ದು ಮಾತ್ರವಲ್ಲ, ಈ ಮಗನನ್ನು ನೀವು ಉಪಯೋಗಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಜನರಿಗೆ ಒಳಿತನ ಮಾಡುತ್ತಾ, ರೋಗಿಗಳನ್ನು ಗುಣಪಡಿಸುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ, ಅನೇಕ ಮಕ್ಕಳಿಗೆ ಸುವಾರ್ತೆನ ಸಾರುವಂಥ ನಿಮ್ಮ ಪ್ರಿಯ ಮಗನಾಗಿ ಈಗೇನು ಹೇಳಿದರು, ನಿಮ್ಮನ್ನು ಎತ್ಕೊಂಡು ಹೋಗ್ಲಾ ಬ್ರದರ್ ಎಂಬುದಾಗಿ ಮಧ್ಯಾಹ್ನ ಇವರನ್ನು ಇಬ್ಬರು ಎತ್ಕೊಂಡು ಹೋಗಬೇಕಾಗಿತ್ತು, ಆದರೆ ಈಗ ನಿಮ್ಮನ್ನು ಎತ್ಕೊಂಡು ಹೋಗ್ಲಾ ಎಂಬುದಾಗಿ ಅಂಥ ಶಕ್ತಿಯನ್ನು ಇವರು ಏನು ಅನುಭವಿಸ್ತಾ ಇದ್ದಾರೋ ಅನ್ನೋದಿನೋ ಅದನ್ನು ಅನುಭವಿಸುತ್ತಾ ನಿಮ್ಮ ಸಾಕ್ಷ್ಯ ಮಗನಾಗಿ ಜೀವಿಸುವಂತಾಗಲಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಫಾದರ್ ಇನ್ ಜೀಸಸ್ ನೇಮ್. ಆಮೆನ್. ಇಂಥ ದೊಡ್ಡ ಪ್ರವಾದಿನಿ ಇವತ್ತು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್ ಬ್ರದರ್. ಬ್ಯೂಟಿಫುಲ್.